ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೀವನ ಸಂಗಾತಿಯ ಆಯ್ಕೆ ಆಲೋಚನೆ ಮಾಡಿ ಹೆಜ್ಜೆ ಇಡಿ. ನೀವು ಮದುವೆಯಾಗಲು ಬಯಸಿದರೆ ಆಗ ಸಂಗಾತಿಯನ್ನು ಯಾವ ರೀತಿ ಆಯ್ಕೆ ಮಾಡುತ್ತೀರಿ ಎನ್ನುವುದು ಮುಖ್ಯ. ಜೀವನ ಸಂಗಾತಿಯ ಆಯ್ಕೆಯು ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗಿದ್ದು, ನಾವು ಜೀವನ ಪೂರ್ತಿ ಇವರೊಂದಿಗೆ ಇರಬೇಕಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಜೀವನದ ಮಹತ್ವದ ನಿರ್ಧಾರ ಮಾಡುವ ಮೊದಲು ತುಂಬ ಆಲೋಚನೆ ಮಾಡುವವರು. ಕೆಲವರು ಜೀವನ ಸಂಗಾತಿ ಆಯ್ಕೆ ಸಂದರ್ಭದಲ್ಲಿ ಎಡವಟ್ಟು ಮಾಡುವರು. ಇದರಿಂದ ಜೀವನ ಪೂರ್ತಿ ಅವರು ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರೀತಿಸುವವರು ಕೂಡ ತಮ್ಮ ಸಂಬಂಧವನ್ನು ಮುಂದುವರಿಸಲು ಬಯಸುತ್ತಿದ್ದರೆ ಆಗ ಅವರು ಸಂಗಾತಿಯ ಆಯ್ಕೆಯ ಸರಿಯಾಗಿ ಇದೆಯಾ ಎಂದು ತಿಳಿದುಕೊಳ್ಳುವುದು ಅಗತ್ಯ. ಇಲ್ಲಿ ನಾವು ನಿಮಗೆ ಸಂಗಾತಿಯ ಆಯ್ಕೆ ಯಾವ ರೀತಿಯಿಂದ ಮಾಡಬಹುದು ಎಂದು ತಿಳಿಸಿಕೊಡಲಿದ್ದೇವೆ. ಸುಲಭವಾಗಿ ಸಂಪರ್ಕ ಸಾಧಿಸುವವರನ್ನು ಪತ್ತೆ ಮಾಡಿ. ತುಂಬ ಸುಲಭವಾಗಿ ಮಾತುಕತೆಗೆ ಇಳಿಯುವಂತಹ ವ್ಯಕ್ತಿಯನ್ನು ನೀವು ಮೊದಲೇ ಆಯ್ಕೆ ಮಾಡಬೇಕು. ಇದರಿಂದ ನಿಮಗೆ ಯಾವುದೇ ವಿಚಾರ ಹಂಚಿಕೊಳ್ಳಲು ಹಾಗೂ ಮಾತನಾಡಲು ಸುಲಭವಾಗಲಿದೆ. ಸಮಾನ ಆಸಕ್ತಿ. ನಿಮ್ಮದೇ ರೀತಿಯ ಆಸಕ್ತಿಯನ್ನು ಹೊಂದಿರುವವರನ್ನು ಆಯ್ಕೆ ಮಾಡಿದರೆ ಒಳ್ಳೆಯದು. ಸಂಗಾತಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ನೀವಿಬ್ಬರು ಜೊತೆಯಾಗಿ ತುಂಬ ಇಷ್ಟಪಟ್ಟು ಮಾಡುವ ಕೆಲಸವು ಪ್ರಾಮುಖ್ಯತೆ ಪಡೆಯುವುದು ಎಂದು ತಜ್ಞರು ಹೇಳುವರು. ಸಿನಿಮಾ ವೀಕ್ಷಣೆ ನಿಮಗೆ ಇಷ್ಟವಾದರೆ ಆಗ ಸಿನಿಮಾ ಇಷ್ಟಪಡುವವರನ್ನು ನೀವು ಆಯ್ಕೆ ಮಾಡಿ. ಇದರಿಂದ ಜೀವನವು ಆಸಕ್ತಿದಾಯಕವಾಗಿರುವುದು. ಸಂಗಾತಿಯ ಜಾಣ್ಮೆಯನ್ನು ಪರಿಗಣಿಸಿ. ನೀವು ಜೀವನದಲ್ಲಿ ಸಾಧನೆ ಮಾಡಲು ತುಂಬ ಹಿಂದೆ ಇದ್ದಾರೆ. ಆಗ ಸಂಗಾತಿಯ ತನ್ನ ಸಾಧನೆ ಉತ್ತಮವಾಗಿದ್ದರೆ ಆಗ ಇದರಿಂದ ಸಮಸ್ಯೆಯೂ ಆಗಬಹುದು. ಇಬ್ಬರ ಸಾಧನೆಯನ್ನು ಗೌರವಿಸುವುದನ್ನು ಮೊದಲು ಕಲಿಯಬೇಕು. ಕುಟುಂಬಗಳ ಗುಣಮಟ್ಟ. ನೀವು ಸಂಗಾತಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹಾಗೂ ಸಂಗಾತಿಯ ಕುಟುಂಬದ ಗುಣಮಟ್ಟವನ್ನು ಅಳೆಯಬೇಕು. ನಿಮ್ಮದೇ ಸಮುದಾಯದ ಸೇರದ ವ್ಯಕ್ತಿಯನ್ನು ಆಯ್ಕೆ ಮಾಡುವುದರಲ್ಲಿ ತಪ್ಪೇನಿಲ್ಲ. ಆದರೆ ಅವರು ನಿಮಗೆ ಹೊಂದಿಕೊಳ್ಳುವಂತಿರಬೇಕು. ಪರಸ್ಪರರನ್ನು ಗೌರವಿಸಿ. ನಿಮ್ಮ ಕನಸು ಹಾಗೂ ಗುರಿಗಳಿಗೆ ಯಾವುದೇ ಗೌರವ ನೀಡದೇ ಇರುವ ವ್ಯಕ್ತಿಯ ಜೊತೆಗೆ ನೀವು ಜೀವನ ಸಾಗಿಸಲು ಆಗದು. ಹೀಗಾಗಿ ಜೀವನ ಪೂರ್ತಿ ನಿಮ್ಮನ್ನು ಹಾಗೂ ನಿಮ್ಮ ಗುರಿಯನ್ನು ಗೌರವಿಸುವವರನ್ನು ಆಯ್ಕೆ ಮಾಡಿ. ನಂಬಿಕಸ್ಥರು. ನಂಬಿಕೆ ಎನ್ನುವುದು ಇಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದ್ದರೂ ಜೀವನದಲ್ಲಿ ಇದು ಅತಿ ಅಗತ್ಯ ಮತ್ತು ಸಂಗಾತಿಯು ತುಂಬ ನಂಬಿಕಸ್ಥರಾಗಿರಬೇಕು. ಪರಸ್ಪರರ ಮೇಲೆ ನಂಬಿಕೆಯೂ ಇರದೇ ಇದ್ದರೆ ಆಗ ಖಂಡಿತವಾಗಿ ಇದು ಸುಖ ಸಂಸಾರಕ್ಕೆ ಅಡ್ಡಿಯಾಗುವುದು. ಜೊತೆಯಾಗಿ ಸಮಯ ಕಳೆಯಿರಿ. ನಿಮ್ಮಿಬ್ಬರ ಆಸಕ್ತಿಗಳು ಒಂದೇ ರೀತಿಯಾಗಿ ಇದ್ದರೆ ಆಗ ಖಂಡಿತವಾಗಿಯೂ ಜೊತೆಯಾಗಿ ಸಮಯ ಕಳೆಯಬಹುದು. ನೀವಿಬ್ಬರು ಜೊತೆಯಾಗಿ ಹೆಚ್ಚು ಸಮಯ ಕಳೆಯಿರಿ ಮತ್ತು ನೀವು ಇದನ್ನು ತುಂಬ ಇಷ್ಟಪಡುವಿರಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.